ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ವಿನೋದ್ ಸಿರುಗುಪ್ಪ. ಇನ್ನು ಸಿಎಂ ಮನೆಗೆ ಸಾವುಕಾರ್ ಅವರು ದೌಡಾಗಿದ್ದಾರೆ. ಇದರ ಮರ್ಮ ಆದರೂ ಏನು ಅನ್ನೋಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸಿದ್ದರಾಮಯ್ಯ ಜೊತೆ ಸತೀಶ್ ಜಾರಕಿಹೊಳಿ ಮಂಥನ. ಇಲ್ಲಿ ಮುಖ್ಯವಾಗಿ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಹಾ ಚರ್ಚೆ ನಡೀತಾ ಇದೆ. ಡಿಕೆ ಜೊತೆ ಮಾತನಾಡಿದಾದ್ರೂ ಏನು, ಸಿಎಂರಿಗೆ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಡಿಕೆ ಮುಂದೆ ನಮ್ಮ ಆಫರ್ ಏನು ಅಂತೇಳಿ, ನಮ್ಮ ಆಫರ್ ಏನು, ಡಿ ಕೆ ಅವರ ಆಫರ್ ಏನು, ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಮಾಡಬೇಕಾಗಿರೋದಾದ್ರೂ ಏನು, ಸಿಎಂ ಜೊತೆ ಚರ್ಚೆನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇನ್ನು ಪಕ್ಷದಲ್ಲಿ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಏನೆಲ್ಲ ಮಾಡಬೇಕು, ಏನೇನೆಲ್ಲ ಆಗ್ತಾ ಇದೆ, ಮುಖ್ಯವಾಗಿ ಇದನ್ನೆಲ್ಲ ಯಾವ ರೀತಿ ನಿಲ್ಲಿಸಬೇಕು, ಎಷ್ಟೆಲ್ಲ ಡ್ಯಾಮೇಜ್ ಆಗಿದೆ, ಈ ರೀತಿಯಾಗಿ ಅಮಾನತ್ ಆಗಿರ್ಬೋದು ಮತ್ತು ಏನು ರಾಜೀನಾಮೆ ಆಗಿರ್ಬೋದು, ಈ ರೀತಿಯಾದಂತಹ ವಿಚಾರಗಳು, ಗೊಂದಲಗಳು, ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಸೊ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಅವರ ಅಧಿಕೃತವಾದಂತಹ ನಿವಾಸ ಕಾವೇರಿಯಲ್ಲಿ ಮಹಾ ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮಾತುಗಳೇನು, ಸಿಎಂ ಅವರ ಮಾತುಗಳೇನು, ಎಲ್ಲ ರೀತಿಯಾದಂತಹ ಚರ್ಚೆಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಡಿ ಕೆ ಬಣಕ್ಕೆ ಯಾವ ರೀತಿ ಟಕ್ಕರ್ ಕೊಡಬೇಕು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರಾ ಅಥವಾ ಅನುಮಾನ ಹುಟ್ಟಿಸ್ತಾ ಇದೆ ಸಾಕಷ್ಟು ಈ ಒಂದು ಚರ್ಚೆ. ಸಿಎಂ ಮತ್ತು ಸತೀಶ್ ಜಾರಕಿಹೊಳಿ ಬಿಗ್ ಗೇಮ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ದಾವಣಗೆರೆ ದಂಗಲ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆದವು, ಯಾವಾಗ ಬೈ ಎಲೆಕ್ಷನ್ ಶುರುವಾದಾಗಲಿಂದ ಮುಖ್ಯವಾಗಿ ಮುಸ್ಲಿಮರಿಗೆ ಒಂದು ಕಡೆ ಕಡೆಗಣನೆ ಮಾಡೋದಾಗಿರ್ಬೋದು ಅಥವಾ ಟಿಕೆಟ್ನ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಾಗಿರ್ಬೋದು, ಅದಾದ ನಂತರ ಪ್ರಚಾರದಲ್ಲೂ ಸಹಿತ ಒಂದಿಷ್ಟು ಕೆಲವು ಮುಸ್ಲಿಂ ನಾಯಕರು ಭಾಗಿಯಾಗದೇ ಇರುವಂಥದ್ದಾಗಿರ್ಬೋದು, ಜಮೀರ್ ಅಹಮದ್ ಅವರು ಕೇರಳಕ್ಕೆ ಚುನಾವಣೆಗೆ ಹೋದಂಥ ಸಂದರ್ಭ ಆಗಿರ್ಬೋದು. ಸೊ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಮುನಿಸು ಜಗಳ ಎಲ್ಲವೂ ಕೂಡ ನಡೀತಾ ಇತ್ತು. ಈಗ ಮಲ್ಲಣ್ಣ ಅವರು ಸಹಿತ ಜಮೀರ್ ಅವರ ವಿರುದ್ಧವಾಗಿ ಒಂದಿಷ್ಟು ಹೇಳಿಕೆಗಳನ್ನು ಸಹಿತ ನೀಡಿದರು. ಸೊ ಹೀಗಿರಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗಳು, ಗೊಂದಲಗಳು, ಮುನಿಸು ಜಗಳ ಎಲ್ಲವೂ ಕೂಡ ನಡೀತಾ ಇದ್ವು. ಆ ಒಂದು ವಿಚಾರದ ಬಗ್ಗೆ ಅದಾದ ನಂತರ ಜಬ್ಬಾರ್ ಅವರಾಗಿರ್ಬೋದು, ನಜೀರ್ ಅವರಾಗಿರ್ಬೋದು ಮತ್ತು ಅಫ್ರೀನ್ ಖಾನ್ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಅಮಾನತು ಮಾಡಿದ್ದಾರೆ ಅವರನ್ನು ಮತ್ತು ಉಚ್ಚಾಟನೆ ಮಾಡಿದ್ದಾರೆ. ಸೊ ಈಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಮುಂದಿನ ವಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ವಿಚಾರದ ಬಗ್ಗೆ, ದಾವಣಗೆರೆ ದಂಗಲ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಜಮೀರ್ ಅಹಮದ್ ಅವರ ಸ್ಥಾನ ಇರುತ್ತಾ ಹೋಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಸ್ಪಷ್ಟನೆ ಇನ್ನೂ ಸಿಕ್ಕಿಲ್ಲ. ಸೊ ಆ ಒಂದು ಕಾರಣದಿಂದ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸಿದ್ದರಾಮಯ್ಯನವರ ಅಧಿಕೃತವಾದಂತಹ ನಿವಾಸ ಇರದೆ ಕಾವೇರಿ, ಆ ಒಂದು ಮನೆಗೆ ಭೇಟಿ ನೀಡಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಆಗಿರ್ಬೋದು, ಈ ಒಂದು ದಾವಣಗೆರೆ ದಂಗಲ್ನ ವಿಚಾರದ ಬಗ್ಗೆ ಆಗಿರ್ಬೋದು, ಈಗ ಮುಖ್ಯವಾಗಿ ಏನು ಹೈಕಮಾಂಡ್ ಅವರ ಜೊತೆ ಏನು ಮಾತುಕತೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನೆಲ್ಲ ಮಾಹಿತಿಗಳನ್ನು ಹೇಳಬೇಕು, ಏನೇನೆಲ್ಲ ಆಯಿತು, ಈ ಒಂದು ದಾವಣಗೆರೆ ದಂಗಲಿಂದ ಮೊದಲಿಂದ ಇಲ್ಲಿಯವರೆಗೆ ಏನಾಯಿತು, ಯಾರು ಇದನ್ನು ಶುರು ಮಾಡಿದ್ದು, ಏನೆಲ್ಲ ಆಯಿತು ಅನ್ನೋದ ಎಲ್ಲ ವಿಚಾರಗಳನ್ನು, ಎಲ್ಲ ಮಾಹಿತಿಗಳನ್ನು ಹೈಕಮಾಂಡ್ಗೆ ನೀಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ. ಆ ಒಂದು ವಿಚಾರದ ಬಗ್ಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಒಂದಿಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಮುಂದಿನ ವಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಅವರನ್ನು ಭೇಟಿ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಯಿತು, ಈ ಒಂದು ಮುನಿಸು ಜಗಳ ಕಾಂಗ್ರೆಸ್ನ ವಲಯದಲ್ಲಿ ಏನೆಲ್ಲ ನಡೀತು, ಅದು ಎಲ್ಲಿಂದ ಶುರುವಾಯಿತು ಸಮಸ್ಯೆ ಅನ್ನುವಂತಹ ವಿಚಾರದ ಬಗ್ಗೆ ಕಾಂಗ್ರೆಸ್ ಈಗ ಮುಖ್ಯವಾಗಿ ಹೈಕಮಾಂಡ್ ಅವರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿಗೆ ಮುಂದಿನ ವಾರ ಹೋಗ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯವ್ರ ಜೊತೆ ಇದಕ್ಕೂ ಮುಂಚಿತವಾಗಿ ಒಂದು ಚರ್ಚೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಕಾವೇರಿ ಅವರ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಣಗಳಿಗೆ ಟಕ್ಕರ್ ಯಾವ ರೀತಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಸೊ ಹೀಗಿರಬೇಕಾದ್ರೆ ಕಾಂಗ್ರೆಸ್ನ ವಲಯದಲ್ಲಿಯೇ ಒಂದಿಷ್ಟು ಮುನಿಸುಗಳು, ಜಗಳಗಳು, ಅವರವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂಥದ್ದಾಗಿರ್ಬೋದು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ಅವರಿಗೆ ಮಾಹಿತಿಯನ್ನು, ರಿಪೋರ್ಟ್ಗಳನ್ನು ನೀಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ವಾರ ಹೈಕಮಾಂಡನ್ನು ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ.